ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಟಮಿಯಲ್ಲಿ ಬರುವಂತಹ ಸ್ನಾಯುಗಳು ಈ ಒಂದು ವಿಷಯದ ಮೇಲೆ MCQ ಅನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಸ್ನಾಯುಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ಲಾಸ್ ಮಾಡಿದ್ದೀನಿ. ಯಾರ ಕ್ಲಾಸ್ ನೋಡ್ಕೊಂಡಿರೋ ಆ ಕ್ಲಾಸನ್ನು ನೋಡಿಕೊಂಡು ಈ ಕ್ಲಾಸನ್ನು ವೀಕ್ಷಿಸಿ. ಅನಟಮಿಗೆ ಸಂಬಂಧಪಟ್ಟಂತಹ ನಾನು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಗಳು ನೋಡ್ಕೊಂಡಿಲ್ವೋ ಅದ್ರ ಮೇಲೆ ಒಂದು 4-5 ತರಗತಿಗಳಾಗಿದ್ದಾವೆ, ನೋಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಸ್ನಾಯುಗಳ ಮೇಲಿದೆ. ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರಕ್ಕೆ ಏನಂತ ಕರಿತೀವಿ ಅಂದರೆ ಅದು ಮಯಾಲಜಿ ಅಂತ ಕರಿತೀವಿ. ಸ್ನಾಯುಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನಂತ ಕರಿತೀವಿ? ಮಯಾಲಜಿ ಅಂತ ಕರಿತೀವಿ. ನಡವಳಿಕೆಯ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನಂತೀವಿ? ಎಕ್ಸಾಲಜಿ ಅಂತೇಳಿ ಕರಿತೀವಿ. ಇದು ಟೋಟಲ್ ಬಂದುಬಿಟ್ಟು ಸ್ನಾಯುಗಳು ಮತ್ತು ಮೂಳೆಗಳು, ಮೃದುಸ್ಥಿಗಳು ಎಲ್ಲದರ ಮೇಲೆ ಇರುವಂಥ ಒಂದು MCQಗಳಾಗಿರ್ತವೆ. ಕೋಶ ಕೇಂದ್ರದ ಒಳಗೆ ಇರುವಂತಹ ತಂತುರೂಪಿ ವಸ್ತು ಯಾವುದು ಅಂದರೆ ಕ್ರೊಮ್ಯಾಟಿನ್. ಇದೆಲ್ಲದರದ್ದು ಕೂಡ ಕ್ಲಾಸ್ ಇದ್ದಾವೆ, ನೋಡ್ಕೊಳ್ಳಿ ಒಂದ್ಸರಿ. ಪ್ರೋಟೀನ್ಗಳ ಸಂಯೋಜನೆಗೆ ಇದು ಸಹಕಾರಿಯಾಗಿದೆ. ಪ್ರೋಟೀನ್ಗಳ ಸಂಯೋಜನೆ ಆಗಬೇಕಾದ್ರೆ ಯಾವುದು ಮುಖ್ಯವಾಗಿ ಬೇಕು ಅಂದರೆ RNA ಮುಖ್ಯವಾಗಿ ಬೇಕು. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂಥೇಳಿ. ಮೈಟೋಕಾಂಡ್ರಿಯಾಗಳಲ್ಲಿ ಉಸಿರಾಟ ನಡೆದಾಗ ಬಿಡುಗಡೆಯಾಗುವಂಥ ಶಕ್ತಿ ಈ ಅಣುವಿನ ರೂಪದಲ್ಲಿರ್ತೈತೆ. ಯಾವ ಅಣುವಿನ ರೂಪದಲ್ಲಿ ಇರ್ತೈತೆ ಅಂದರೆ ಅದು ATP ರೂಪದಲ್ಲಿ ಇರ್ತೈತೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಅರ್ಥ. ಮೆಡಿಸಿನ್ ಅಥವಾ ಔಷಧಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅದು ಹಿಪೋಕ್ರೇಟ್ಸ್. ರೆಸಿಪ್ರೊಕಲ್ ಇನ್ನರ್ವೇಷನ್ ಎಂಬುದು ಸಾಮಾನ್ಯವಾಗಿ ಸಂಬಂಧಪಟ್ಟಿದೆ. ಅದಕ್ಕೆ ಅಂದರೆ ಅದು ಸ್ನಾಯುಗಳಿಗೆ ಸಂಬಂಧಪಟ್ಟಿದೆ. ಹಿಂಜ್ ಯಾವೊಂದು ಸಂಧಿಗೆ ಉದಾಹರಣೆ ಅಂದರೆ ಅದು ಮಂಡಿ ಸಂಧಿ ಇರುತ್ತಲ್ಲ, ಮಂಡಿ ಸಂಧಿಗೆ ಉದಾಹರಣೆಯಾಗಿರ್ತೈತೆ. ಸ್ನಾಯುಗಳ ಅಂಕುಚನ ಅಂದರೆ ಸಂಕುಚಿತವಾಗುವುದಕ್ಕೆ ಕಾರಣವಾಗುವಂಥ ಘಟಕ ಯಾವುದಂದರೆ ಎಕ್ವಿನ್ ಮತ್ತು ಮಯೋಸಿನ್. ಸ್ನಾಯುಗಳ ಸಂಕೋಚನ ಆಗಲಿಕ್ಕೆ ಕಾರಣವಾಗುವಂಥ ಸ್ನಾಯು ಕೇಳಿದರೆ ಎಕ್ವಿನ್ ಮತ್ತು ಮಯೋಸಿನ್. ಒಪೆಯು ಇದರಿಂದ ಮಾಡಲ್ಪಟ್ಟಿದೆ. ಇದರಿಂದ ಮಾಡಲ್ಪಟ್ಟಿದೆ ಅಂದರೆ ನಯವಾದ ಸ್ನಾಯುಗಳಿಂದ ಏನಾಗಿದೆ? ಈ ಒಪೆಯನ್ನು ಮಾಡಲ್ಪಟ್ಟಿದೆ. ಮಾನವನ ಸಂತತಿಗಳ ಆನುವಂಶಿಕ ಗುಣಗಳನ್ನು ಉತ್ತಮಪಡಿಸುವ ವಿಜ್ಞಾನವನ್ನು ಈ ರೀತಿ ಕರಿತೀವಿ. ಯಾವ ರೀತಿ ಕರಿತೀವಿ ಅದಕ್ಕೆ ಅಂತಂದರೆ ಯೂಜೆನಿಕ್ ಅಂತೇಳಿ ಕರಿತೀವಿ. ಮಾನವನ ಒಂದು ಸಂತತಿಯ ಒಂದು ಆನುವಂಶೀಯ ಒಂದು ಗುಣಗಳನ್ನು ಉತ್ತಮಪಡಿಸಬೇಕಾದ್ರೆ ಯಾವ ಒಂದು ರೀತಿ ಮಾಡ್ತೀವಿ ಅಂದರೆ ಯೂಜೆನಿಕ್ನಿಂದ ಮಾಡ್ತೀವಿ. ಬಿಳಿ ಸ್ನಾಯುಗಳು, ಕೆಂಪು ಸ್ನಾಯು ಅಂತ ಇರ್ತಾವಲ್ಲ, ಬಿಳಿ ಸ್ನಾಯುಗಳು ವೇಗದ ಸಾಮರ್ಥ್ಯವನ್ನು ಸೂಚಿಸಿದರೆ ಅಥವಾ ಹೊಂದಿದರೆ, ಕೆಂಪು ಸ್ನಾಯುಗಳು ಏನನ್ನು ಹೊಂದಿದ್ದೇವೆ ಅಂದರೆ ಕಷ್ಟ ಸಹಿಷ್ಣುತೆ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಇದು ಕ್ವಶನ್ ಆಗಿದೆ, ನೆನ್ಪಿಟ್ಕೋಬೇಕು. ಜೀವಕೋಶದಲ್ಲಿರುವಂತಹ ಲೈಸೋಜೋಮ್ಗಳನ್ನು ಏನಂತ ಕರಿತೀವಿ ಅಂದರೆ ಲೈಸೋಜೋಮ್ಗಳಿಗೆ ಆತ್ಮಹತ್ಯೆ ಚೀಲ ಅಂತೇಳಿ ಕರಿತೀವಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳು ಎಷ್ಟು ಅಂದರೆ ಮಾನವನ ದೇಹದಲ್ಲಿ 206 ಮೂಳೆಗಳು ಕಂಡುಬರ್ತವೆ. ಮಾನವನಲ್ಲಿರುವಂತಹ XY ವರ್ಣತಂತು ಏನನ್ನು ಸೂಚಿಸ್ತೈತೆ ಅಂದರೆ ಅದು ಲಿಂಗ ವರ್ಣತಂತುವನ್ನು ಸೂಚಿಸುತ್ತದೆ. ಮಹಿಳೆಯರಲ್ಲಿ XX ಇರ್ತೈತೆ, ಪುರುಷರಲ್ಲಿ XY ಇರ್ತೈತೆ. ಅದಕ್ಕೆ ಲಿಂಗ ನಿರ್ಧಾರ ಆಗುವುದು ಪುರುಷರಿಂದ. ದೇಹದಲ್ಲಿನ ಒಂದು ಹೊಲಿಗೆಗಳು ಇರುವಂತಹ ಜಾಗಕ್ಕೆ ಏನಂತ ಕರಿತೀವಿ ಅಂದರೆ ತಲೆಬುರುಡೆ. ದೇಹದ ಒಂದು ಹೊಲಿಗೆಗಳು ಇರುವಂತಹ ಒಂದು ಜಾಗಕ್ಕೆ ಅಂತೀವಿ ತಲೆಬುರುಡೆ ಅಂತ ಕರಿತೀವಿ. ಇನ್ನೊಂದು ಕ್ವಶನ್ ಗ್ಯಾಪ್ ಐತಿ ನೋಡ್ರಿ. ನರಜೀವ ಕಣದಲ್ಲಿ ಉಬ್ಬಿರುವಂಥ ಪ್ರದೇಶಕ್ಕೆ ಏನಂತ ಕರಿತೀವಿ ಅಂದರೆ ಅದು ಜೀವಕೋಶ ಅಂಥೇಳಿ ಕರಿತೀವಿ. ನಿಲುವನ್ನು ಖಚಿತಪಡಿಸುವಂತಹ ಅಳತೆ ಮಾಡುವಂತಹ ಮಟ್ಟ ಯಾವುದಂದರೆ ಮಸಲ್ ಟೋನ್. ದೇಹದ ಕೆಳ ಅಂಗಾಂಗಗಳನ್ನು ಹೊಂದಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಅದು 31 ಜೊತೆ. ದೇಹದ ಕೆಳಾಂಗಗಳು ಹೊಂದಿರುವಂಥ ಮೂಳೆಗಳ ಸಂಖ್ಯೆ 31. ಎಲುಬುಶಾಸ್ತ್ರ ಇದರ ಅಧ್ಯಯನ ಆಗಿದೆ. ಮೂಳೆಗಳ ಅಧ್ಯಯನಕ್ಕೆ ನಾವು ಎಲುಬುಶಾಸ್ತ್ರ ಅಂತೇಳಿ ಕರಿತೀವಿ. ದೇಹದಲ್ಲಿರುವ ಪ್ರಾಥಮಿಕ ಊತಕಗಳ ಗುಂಪು ಎಷ್ಟು ಅಂದರೆ ಅದು 4. ದೇಹದಲ್ಲಿರುವ ಪ್ರಾಥಮಿಕ ಊತಕಗಳ ಗುಂಪು 4 ಇದ್ದಾವೆ. ಜೀವಕೋಶದಲ್ಲಿರುವ ಪ್ರೋಟೋಪ್ಲಾಸಮ್ ಅನ್ನು ನಿಯಂತ್ರಿಸುವುದು ಯಾವುದು ಅಂದರೆ ಅದು ನ್ಯೂಕ್ಲಿಯಸ್. ದೇಹದಲ್ಲಿರುವಂತಹ ಜೀವಕೋಶದಲ್ಲಿರುವಂತಹ ಪ್ರೋಟೋಪ್ಲಾಸಮ್ ಅನ್ನೋದು ನಿಯಂತ್ರಣ ಮಾಡ್ತೈತೆ. ಮನುಷ್ಯನ ದೇಹದಲ್ಲಿರುವಂಥ ಒಟ್ಟು ಅಸ್ಥಿಪಂಜರದ ಮಾಂಸಖಂಡಗಳ ಸಂಖ್ಯೆ ಎಷ್ಟಂದರೆ ಅದು 400. ಅಸ್ಥಿ ಸ್ನಾಯುಗಳ ಮೇಲೆ ವ್ಯಾಯಾಮದ ಪರಿಣಾಮ ಏನಾಗ್ತೈತಿ ಅಂದರೆ ಮಾಂಸಖಂಡಗಳು ಗಟ್ಟಿತನ ಆಗ್ತೈತೆ, ಗಡಸುತನ ಉಂಟಾಗ್ತೈತೆ. ATP ಸೇಕರಣೆಗೆ ಉತ್ತಮವಾದಂಥ ವ್ಯಾಯಾಮ ಯಾವುದಂದರೆ ಅದು ಏರೋಬಿಕ್ಸ್. ಏರೋಬಿಕ್ಸ್ನಿಂದ ಏನಾಗ್ತೈತೆ ನಮಗೆ ATP ಅಂದರೆ ಶಕ್ತಿ ಸಂಗ್ರಹಣೆ ಆಗ್ತೈತಿ. ಜೀವಕೋಶದ ಶಕ್ತಿ ಮನೆ ಅಂತೇಳಿ ಯಾವುದನ್ನು ಕರಿತೀವಿ ಅಂದರೆ ಅದು ಮೈಟೋಕಾಂಡ್ರಿಯಾ. ಆನುವಂಶೀಯತೆಯ ಲಕ್ಷಣಗಳನ್ನು ವರ್ಗಾವಣೆ ಮಾಡಲು ಕ್ರೋಮೋಸೋಮ್ನಲ್ಲಿ ಕಾರಣವಾಗುವಂಥ ಸೂಕ್ಷ್ಮಣು ಯಾವುದಂದರೆ ಜೀನ್ಸ್ ಅಥವಾ ಗುಣಾಣು. ದೇಹಕ್ಕೆ ನಿರ್ದಿಷ್ಟ ಆಕಾರವನ್ನು ರೂಪಿಸುವುದು ಯಾವುದಂದರೆ ಅದು ಅಸ್ಥಿಪಂಜರ.
ಸ್ನಾಯು ಮತ್ತು ಅಸ್ಥಿಗಳ ನಡುವೆ ಅಥವಾ ಸಂಪರ್ಕ ಉಂಟು ಮಾಡಲು ಸಹಾಯ ಮಾಡುವಂಥದ್ದು ಯಾವುದು ಅಂದರೆ ಅದು ಟೆಂಡಾನ್. ಅಸ್ಥಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಅಸ್ಟಿಯಾಲಜಿ. ಅಸ್ಥಿಗಳ ಬಗ್ಗೆ ಅಧ್ಯಯನ ಮಾಡಿದರೆ ಅಸ್ಟಿಯಾಲಜಿ. ಮನುಷ್ಯನ ದೇಹದಲ್ಲಿರುವಂತಹ ಕ್ರೋಮೋಜೋಮ್ಗಳ ಸಂಖ್ಯೆ ಎಷ್ಟಂದರೆ 46. 23 ಜೊತೆ ಹೇಳ್ತೀವಿ, ಒಟ್ಟು ಸೇರಿಸಿ 46. ಮೂಳೆ ಮತ್ತು ಹಲ್ಲುಗಳನ್ನು ಅತಿ ಮುಖ್ಯವಾದಂಥ ರಾಸಾಯನಿಕ ಯಾವುದು ಅಂದರೆ ಅದು ಕ್ಯಾಲ್ಸಿಯಂ. ಮೂಳೆಗಳ ಒಂದು ಕಡೆ ಸುತ್ತಲಿಕ್ಕೆ ಕ್ಯಾಲ್ಸಿಯಂ ಬೇಕಾಗ್ತದೆ. ಕೀಲುಗಳ ಅಧ್ಯಯನ ಮಾಡುವಂಥ ಶರೀರಶಾಸ್ತ್ರ ವಿಭಾಗಕ್ಕೆ ಏನಂತೀವಿ ಆರ್ಥ್ರಾಲಜಿ ಅಂತ ಕರಿತೀವಿ. ಕೀಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ಥ್ರಾಲಜಿ ಅಂತ ಕರಿತೀವಿ. ಸ್ನಾಯುಶಾಸ್ತ್ರವು ಇದರ ಅಧ್ಯಯನದ ಒಂದು ಅಂಶ ಅಂದರೆ ಯಾವುದಂದರೆ ಮಾಂಸಖಂಡಗಳ ಅಧ್ಯಯನ ಮಾಡೋದಕ್ಕೆ ಸ್ನಾಯುಶಾಸ್ತ್ರ ಬಳಸ್ತೀವಿ. ಅಸ್ಥಿಪಂಜರವು ನಮ್ಮ ದೇಹದ ಎಲುಬಿನ ಚೌಕಟ್ಟಿಗೆ ಇದನ್ನು ಒದಗಿಸುತ್ತದೆ. ಏನನ್ನು ಒದಗಿಸುತ್ತದೆ? ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ. ಎಲುಬುಗಳ ಆಕಾರಗಳ ವಿಧಗಳು ಎಷ್ಟಂದರೆ 5 ವಿಧಗಳಿದ್ದಾವೆ. ಸರಿ ಹುಟ್ಟಿನ ವಸ್ತುವನ್ನು ಹೀಗೆಂದು ಕರಿತೀವಿ ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ಜೀವಕೋಶ ಎಂಬ ಪದ ಬಳಸಿದವರು ಯಾರು ಅಂದರೆ ರಾಬರ್ಟ್ ಹುಕ್. ತೊಡೆಯ ಹಿಂಭಾಗದಲ್ಲಿರುವಂತಹ ಸ್ನಾಯು ಅಂದರೆ ಹ್ಯಾಮ್ ಸ್ಟ್ರಿಂಗ್ ಸ್ನಾಯು. ತೊಡೆಯ ಹಿಂಭಾಗದಲ್ಲಿ ಕಂಡುಬರುವಂಥದ್ದು ಹ್ಯಾಮ್ ಸ್ಟ್ರಿಂಗ್ ಸ್ನಾಯು. ದೇಹದ ಮಧ್ಯಭಾಗದಿಂದ ತೋಳು ಪಕ್ಕಕ್ಕೆ ಚಲಿಸಿದರೆ ಅದಕ್ಕೆ ಏನಂತೀವಿ ಅಬ್ಡಕ್ಷನ್. ನಮ್ಮ ದೇಹದ ಮಧ್ಯಭಾಗದಿಂದ ತೋಳು ಪಕ್ಕಕ್ಕೆ ಚಲಿಸಿದರೆ ಅದಕ್ಕೆ ಏನಂತೀವಿ ಅಬ್ಡಕ್ಷನ್. ಮಾಂಸಖಂಡಗಳ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ. ಅದರ ಅವಶ್ಯಕತೆ ಇದೆ ಅಂದರೆ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂನ ಅವಶ್ಯಕತೆ ಕಂಡುಬರ್ತದೆ ಇಲ್ಲಿ. ಮಾನವನ ದೇಹದಲ್ಲಿರುವ ಕೊರಳು ಎಲುಬಿನ ಹೆಸರು ಅಂತೀವಿ ಜಾಕಿ ಬೋನ್ ಅಂತೇಳಿ ಕರಿತೀವಿ. ಮಾನವನ ಮುಖದಲ್ಲಿರುವ ಮೂಳೆಗಳ ಸಂಖ್ಯೆ ಅಥವಾ ಎಲುಬುಗಳ ಸಂಖ್ಯೆ ಎಷ್ಟಂದರೆ 7. ಮುಂಗಾಲಿನಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಂದರೆ ಅದು 7. ಕೀಲುಗಳ ಚಲನೆ ಆಧಾರದ ಮೇಲೆ ಏನು ಮಾಡಿದ್ದೀವಿ 7 ವಿಧಗಳನ್ನಾಗಿ ಮಾಡಿದ್ದೀವಿ. ಅಸ್ಥಿ ಪಂಜರದ ಮಾಂಸಖಂಡಗಳು ಕಂಡುಬರುವುದು ಎಲ್ಲಿ ಅಂದರೆ ಅದು ಮಾಂಸಖಂಡದಲ್ಲಿ ಕೆಂಪು ಮಾಂಸದಲ್ಲಿ ಕಂಡುಬರ್ತೈತಿ. ಕೂಡು ಮಂಡಿ ನ್ಯಾಕ್ನಿ ಇದಕ್ಕೆ ಬರುವಂತಹ ರೋಗ ಅಂದರೆ ಮೂಳೆಗಳಿಗೆ. ನ್ಯಾಕ್ನಿ ಇದಕ್ಕೆ ಬರ್ತದೆ ಮೂಳೆಗಳಿಗೆ ಬರ್ತೈತಿ. ಮನುಷ್ಯನ ವದನದಲ್ಲಿ ಅಂದರೆ ಮುಖದಲ್ಲಿರುವಂಥ ಮೂಳೆಗಳು ಎಷ್ಟು ಅಂದರೆ ಅದು 14 ಮೂಳೆಗಳಿದ್ದಾವೆ. ಮನುಷ್ಯನ ತಲೆಬುಡಿಯಲ್ಲಿರುವಂಥ ಮೂಳೆಗಳ ಜೋಡಣೆ ಇದಕ್ಕೆ ಒಂದು ಉದಾಹರಣೆ. ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತಂದರೆ ಅದು ಚಲನರಹಿತ ಕೀಲು. ಮನುಷ್ಯನ ಒಂದು ತಲೆಬುರುಡೆಯಲ್ಲಿ ಏನಿದ್ದಾವೆ ಚಲನರಹಿತ ಮೂಳೆಗಳು ಕಂಡುಬರ್ತವೆ. ಮೂಳೆಗಳ ನಡುವೆ ಸಂಪರ್ಕ ಮತ್ತು ಜೋಡಣೆ ಉಂಟು ಮಾಡಲು ಸಹಾಯ ಮಾಡುವುದು ಯಾವುದಂದರೆ ಅದು ಲಿಗಾಮೆಂಟ್. ಮೂಳೆಗಳ ನಡುವೆ ಸಂಪರ್ಕ ಅಥವಾ ಜೋಡಣೆ ಮಾಡಲಿಕ್ಕೆ ಏನೇನು ಬಳಸ್ತೀವಿ ಅಂದರೆ ಲಿಗಾಮೆಂಟನ್ನು ಬಳಸ್ತೀವಿ. ಸಸ್ಯ, ಪ್ರಾಣಿ ಅಥವಾ ಮನುಷ್ಯನ ದೇಹದ ರಚನೆಯನ್ನು ಅಭ್ಯಾಸಿಸುವ ವಿಜ್ಞಾನಕ್ಕೆ ಏನಂತೀವಿ ಅನಾಟಮಿ ಅಂತ ಕರಿತೀವಿ. ನಮ್ಮ ದೇಹದಲ್ಲಿರುವ ಅತ್ಯಂತ ಉದ್ದವಾದ ನರಾಂಶ ಯಾವುದು ಅಂದರೆ ಅಂಗಾಂಶ ಅಂದರೆ ಅದು ನರಾಂಗಾಂಶ. ಹೃದಯ ಈ ಸ್ನಾಯುಗೆ ಉದಾಹರಣೆ ಅಂದರೆ ಅನೈಚ್ಛಿಕ ಸ್ನಾಯು. ಯಾವುದೇ ಒಂದು ರೀತಿದು ಹೆಚ್ಚುಗೊಳಪಡೋದಿಲ್ಲ, ಯಾವಾಗಲೂ ಚಲಿಸ್ತಾನೆ ಇರ್ತದೆ, ಅದಕ್ಕೆ ಅನೈಚ್ಛಿಕ ಸ್ನಾಯು. ಇದಕ್ಕೆ ಟಿಬಿಯಾ ಎಲುಬು ಅಂತೀವಿ. ಚರ್ಮ ಮೂಳೆಗೆ ಏನಂತೀವಿ ಟಿಬಿಯಾ ಅಂಥೇಳಿ ಕರಿತೀವಿ. ತಲೆಬುಡಿಯಲ್ಲಿರುವ ಒಟ್ಟು ಮೂಳೆಗಳು ಎಷ್ಟಂದರೆ 22. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೂಳೆ ಯಾವುದಂದರೆ ಫೀಮರ್ ಅಥವಾ ತೊಡೆ ಮೂಳೆ. ಮಾನವನ ದೇಹದಲ್ಲಿರುವಂತಹ ಅತ್ಯಂತ ಚಿಕ್ಕ ಮೂಳೆ ಮಧ್ಯ ಕಿವಿಯಲ್ಲಿರುವಂಥ ಸ್ಟೆಪ್ಸ್ ಅಂತೇಳಿ ಕರಿತೀವಿ, ಅಥವಾ ಸ್ಟೆಪಿಸ್ ಅಂತ ಕೂಡ ಕರಿತೀವಿ. ಕೀಲುಗಳಲ್ಲಿನ ಮೈಮಣೆತ ಅಳೆಯಲು ಉಪಯೋಗಿಸುವ ಉಪಕರಣ ಅಂದರೆ ಸ್ಪೈರೋಮೀಟರ್. ಎದೆಯ ಗೂಡು ರಚನೆ ಇರುವ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಂದರೆ 12 ಜೊತೆ ಅಂದರೆ 22 ಆಗ್ತದೆ. 12 ಜೊತೆ 24 ಪಕ್ಕೆಲುಬುಗಳು. 12 ಜೊತೆ 22 24. ಸ್ನಾಯುವಿನ ಪ್ರಾಥಮಿಕ ಲಕ್ಷಣ ಏನೆಂದರೆ ಸಂಕೋಚನ ಮತ್ತು ವಿಕಾಸನ. ಪೆರಿಯಾಸ್ಟಿಯಾ ಎಂಬುದು ಇದರ ಒಂದು ಪದ ಅಂದರೆ ಮೂಳೆಗಳ ಮೇಲೆ ಇರುವುದಕ್ಕೆ ಪೆರಿಯಾಸ್ಟಿಯಾ ಅಂತೇಳಿ ಕರಿತೀವಿ. ಭುಜದ ಸಂಧಿಗೆ ಒಂದು ಸೂಕ್ತವಾದ ಉದಾಹರಣೆ ಯಾವುದಂದರೆ ಅದು ಬರಳು ಸಂದು. ದೇಹದ ಮೆದುವಾದಂಥ ಅಂಗ ಕಟ್ಟಿನ ವೈಜ್ಞಾನಿಕ ನಿರ್ವಹಣೆಯನ್ನು ಏನಂತೀವಿ ಅಂದರೆ ಅಂಗಮರ್ದನ ಅಂತೀವಿ ಕರಿತೀವಿ. ಪ್ರಾಣಿ ಕೋಶವಿರುವಂತಹ ಆಕಾರ ಅಂದರೆ ಅದು ಗೋಳಾಕಾರ. ಪ್ರಾಣಿದು ಗೋಳಾಕಾರ ಇರ್ತೈತೆ, ಸಸ್ಯದ ಈ ರೀತಿ ಇರ್ತೈತೆ ಚೌಕಾಕಾರದ. ಪಟೇಲ ಚಿಪ್ಪು ಎಂಬುದು ಎದಕ್ಕೆ ಉದಾಹರಣೆ ಅಂದರೆ ಅದು ಮಂಡಿಗೆ ಉದಾಹರಣೆ. ಚರ್ಮದ ಕೆಳಭಾಗದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶಕ್ಕೆ ಏನಂತೀವಿ ಅಂದರೆ ಅಡಿಪೋಸ್ ಅಂತೇಳಿ ಕರಿತೀವಿ. ಬೆನ್ನು ಮಣಿಸರ ಮೂಲ ಸ್ಥಿತಿಯಿಂದ ಎಡ ಅಥವಾ ಬಲಕ್ಕೆ ಬಾಗಿದರೆ ಅದಕ್ಕೆ ಏನಂತೀವಿ ಅಂದರೆ
ಸ್ಕೋಲಿಯಾಸಿಸ್ ಅಂತೀವಿ. ಏನಂತೀವಿ, ಬೆನ್ನು ಮಣಿಸರ ಏನಾದರೂ ಸ್ವಲ್ಪ ಎಡ ಅಥವಾ ಬಲಕ್ಕೆ ಬಾಗಿರೋದ್ರಲ್ಲಿ ಸ್ಕೋಲಿಯಾಸಿಸ್ ಅಂತೀವಿ ಅಥವಾ ಸೋಲಿಯಾಸಿಸ್ ಅಂತೇಳಿ ಕರಿತೀವಿ. ಇದನ್ನು ಮೂಳೆಯ ನಿಲುವಿನ ದೋಷದಲ್ಲಿ ಬರುವಂಥ ಮೂಳೆಯ ರೋಗ ಇದು. ಸನ್ನೆ ಕೆಲಸ ಮಾಡುವ ಎಲುಬುಗಳು ಏನಂತ ಕರಿತೀವಿ ಅಂದರೆ ಅವಕ್ಕೆ ಮುಂಗೈ ಮೂಳೆಗಳು ಅಂತೇಳಿ ಕರಿತೀವಿ. ಹೊಟ್ಟೆಯ ಭಾಗಕ್ಕೂ ಎದೆಯ ಭಾಗಕ್ಕೂ ಮಧ್ಯೆ ಇರುವಂತಹ ಒಂದು ಸ್ನಾಯುಪೊರೆಗೆ ಏನಂತೀವಿ, ಒಪೆ ಅಂತೇಳಿ ಕರಿತೀವಿ. ಇದೇನು ಮಾಡ್ತೈತೆ, ಹೊಟ್ಟೆಯ ಭಾಗಕ್ಕೂ ಮತ್ತು ಎದೆಯ ಭಾಗಕ್ಕೂ ಏನು ಮಾಡ್ತೀವಿ, ಎರಡರ ಮಧ್ಯೆ ಬೇರ್ಪಡಿಸುವಂಥ ಒಂದು ಸ್ನಾಯು, ಇದಕ್ಕೇನಂತೀವಿ ಒಪೆ ಅಂತೇಳಿ ಕರಿತೀವಿ. ಮನುಷ್ಯನ ದೇಹದಲ್ಲಿರುವ ಅನುಪಯುಕ್ತ ವಸ್ತು ಯಾವುದೇ ಇದರಿಂದ ಉಪಯೋಗ ಅಲ್ಲ, ಅದಕ್ಕೆ ಏನಂತೀವಿ ಅಪೆಂಡಿಕ್ಸ್ ಅಂತೇಳಿ ಕರಿತೀವಿ. ಈ ಪದ್ಧತಿಯ ಸ್ನಾಯು ಶಕ್ತಿಯನ್ನು ಹೆಚ್ಚಿಸಲು ಉತ್ತಮವಾದಂಥ ಒಂದು ಪದ್ಧತಿಯಾಗಿದೆ. ಯಾವ ಪದ್ಧತಿ ಅಂತೇಳಿದ್ರೆ ವೈಟ್ ಟ್ರೈನಿಂಗ್. ಮಾನವನ ದೇಹದಲ್ಲಿರುವಂಥ ಬಾಲ್ ಮತ್ತು ಸಾಕೆಟ್ ಸಂದು ಈ ಒಂದು ಭಾಗದಲ್ಲಿ ಕಂಡುಬರ್ತದೆ, ಸೊಂಟ ಮತ್ತು ಭುಜದಲ್ಲಿ ಕಂಡುಬರ್ತೈತಿ. DNA ವಿಸ್ತೃತ ರೂಪ ಅಂದರೆ ಡಿಯಾಕ್ಸಿ ರೈಬಿಕ್ ಆ್ಯಸಿಡ್, ಡಿಯಾಕ್ಸಿ ರೈಬಿಕ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ಕರಿತೀವಿ. ಸ್ನಾಯು ಸಂಕೋಚನಕ್ಕೆ ಶರೀರದಲ್ಲಿ ಸಿದ್ಧವಿರುವಂತಹ ಶಕ್ತಿಯ ರೂಪ ಅಥವಾ ಮೂಲ ಅಂದರೆ ATP ಅಂದರೆ ಎಡಿನೋಸಿನ್ ಟ್ರೈ ಫಾಸ್ಫೇಟ್. ಸ್ನಾಯು ಸೆಳೆತ ಹೋಗಲಾಡಿಸಲು ಇದರ ಅವಶ್ಯಕತೆ ಹೆಚ್ಚಬೇಕು. ನಮಗೆ ಇದರಲ್ಲಿ ಆಮ್ಲಜನಕ ಬೇಕು. ಶಾರೀರಿಕ ಚಟುವಟಿಕೆಯು ಹೆಚ್ಚಾಗಿ ಆಮ್ಲಜನಕದ ಕೊರತೆ ಉಂಟಾದರೆ ಪೈರುವಿಕ್ ಆಮ್ಲವು ಈ ಒಂದು ಆಮ್ಲವಾಗಿ ಪರಿವರ್ತನೆಗೊಂಡು ಯಾವ ಒಂದು ಸ್ನಾಯುವಿನಲ್ಲಿ ಸಂಗ್ರಹಣೆ ಆಗ್ತದೆ ಅಂದರೆ ಅದು ಲ್ಯಾಕ್ಟಿಕ್ ಆಮ್ಲದಲ್ಲಿ ಸಂಗ್ರಹಣೆ ಆಗ್ತೈತಿ. ಮೂಳೆ ಮುರಿತದ ಪ್ರಕಾರಗಳು ಎಷ್ಟು ಅಂದರೆ ಅದು 5 ಪ್ರಕಾರಗಳಿದ್ದಾವೆ. ಭುಜದ ಸ್ನಾಯುಗಳ ಸ್ಫೋಟಕ ಶಕ್ತಿಯನ್ನು ಅಳೆಯಲು ಉಪಯೋಗಿಸಬಹುದಂಥ ಪರೀಕ್ಷೆ ಅಂದರೆ ಸಾಫ್ಟ್ ಬಾಲ್ ಎಸೆತ. ಮನುಷ್ಯನ ಶರೀರದಲ್ಲಿ ಅತಿ ಉದ್ದದ ಐಚ್ಛಿಕ ಸ್ನಾಯು ಅಂದರೆ ಸಾರ್ಟೋರಿಯಸ್. ಇದು ಎಕ್ಸಾಮ್ ಆಗಿದೆ, ನೆನಪಿಟ್ಕೋಬೇಕು. ಯಾವ ಆಮ್ಲದ ಸೇಕರಣೆ ಆಯಾಸಕ್ಕೆ ಕಾರಣ ಆಗ್ತದೆ ಅಂದರೆ ಲ್ಯಾಕ್ಟಿಕ್ ಆಮ್ಲ. ಇವು ಗಿಡ್ಡನ ಒಂದು ಮೂಳೆಗಳಾಗಿವೆ ಅಂದರೆ ಟಾರ್ಸಲ್ ಮೂಳೆಗಳು ಗಿಡ್ಡನ ಒಂದು ಮೂಳೆಗಳಿಗೆ ಎಕ್ಸಾಂಪಲ್ಸ್ ಆಗಿದ್ದಾವೆ. ಬೆನ್ನು ಹುರಿಯಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ ಅದು 33 ಮೂಳೆಗಳು. ಕೈಗಳಲ್ಲಿರುವ ಸ್ನಾಯುಗಳು ಇದಕ್ಕೆ ಉದಾಹರಣೆ ಅಂದರೆ ಐಚ್ಛಿಕ ಸ್ನಾಯು. ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವು ಇದನ್ನು ಬಳಸ್ಕೋಬೋದು. ಬೆನ್ನುಮಣಿ ಸರದಲ್ಲಿರುವಂತಹ ಭಾಗದ ಒಟ್ಟು ಮೂಳೆಗಳ ಸಂಖ್ಯೆ 7 ಇದ್ದರೆ ಥೊರಾಸಿಕ್ ಭಾಗದಲ್ಲಿರುವಂತಹ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಂದರೆ 12 ಇದ್ದಾವೆ. ಅವು 7 ಇದ್ದರೆ 12 ಇದ್ದಾವೆ. ಮಾನವನ ದೇಹದಲ್ಲಿರುವಂಥ ಅತ್ಯಂತ ಉದ್ದವಾದ ಮೂಳೆ ಯಾವುದಂದ್ರೆ ಇದು ರಿಪೀಟ್ ಕ್ವೆಶನ್ ಆಯಿತು. ತೊಡೆಯ ಒಂದು ಭಾಗದ ಫೀಮರ್ ಮೂಳೆ. ಬೈಸೆಪ್ಸ್ ಫೆಮರಿಸ್ ಎಂಬ ಸ್ನಾಯು ಇರುವುದು ಎಲ್ಲಿ ಅಂದರೆ ಅದು ತೊಡೆಯಲ್ಲಿ. ಚಲನೆಗೆ ಕಾರಣವಾದ ಅಂಗಾಂಶ ಯಾವುದಂದರೆ ಅದು ಸ್ನಾಯು ಅಂಗಾಂಶ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸೂಕ್ತವಾದ ಚಟುವಟಿಕೆ ಯಾವುದು ಅಂದರೆ ಅದು ದೊಡ್ಡ ಸ್ನಾಯುಗಳಿಂದ ಕೂಡಿದ ಚಟುವಟಿಕೆ. ದೇಹಕ್ಕೆ ತಕ್ಷಣ ಶಕ್ತಿ ನೀಡುವಂಥ ATP ಸೇಕರಣೆ ಯಾವುದು ಎಲ್ಲಿ ಅಂದರೆ ಅದು ಸ್ನಾಯುಗಳಲ್ಲಿ ATP ಸಂಗ್ರಹಣೆ ಆಗ್ತೈತೆ. ಬೈಸೆಪ್ಸ್ ಸ್ನಾಯುಗಳಿರುವುದು ಎಲ್ಲಿರ್ತವೆ ಬೈಸೆಪ್ಸ್ ಅಂದರೆ ಅದು ತೋಳಿನಲ್ಲಿ. ಏರಿಯುಲರ್ ಅಂಗಾಂಶವು ಕಂಡುಬರುವುದು ಎಲ್ಲಿ ಅಂದರೆ ಚರ್ಮದ ಕೆಳಗಡೆ ಕಂಡುಬರ್ತೈತೆ. ಸ್ನಾಯುಗಳ ರಾಸಾಯನಿಕ ಕ್ರಿಯೆ ಸಂದರ್ಭದಲ್ಲಿ ಕ್ರಿಯೆಯಾದಂತಹ ಜ್ಞಾನತಂತುವಿನಿಂದ ಪ್ರೇರಣೆ ಬಂದಾಗ ಸ್ನಾಯುತಂತುಗಳ ಸಂಧಿತದಲ್ಲಿ ಉತ್ಪತ್ತಿಯಾಗುವಂಥ ರಾಸಾಯನಿಕ ಯಾವುದಂದರೆ ಎಸಿಟೊಲೋಯಿನ್. ಸ್ನಾಯುಗಳ ರಾಸಾಯನಿಕ ಕ್ರಿಯೆ ಸಂದರ್ಭದಲ್ಲಿ ಕ್ರಿಯೆಯಾದ ಒಂದು ತಂತುವಿನಿಂದ ಪ್ರೇರಣೆ ಬಂದಾಗ ಸ್ನಾಯುತಂತುಗಳ ಸಂಧಿತದಲ್ಲಿ ಉತ್ಪತ್ತಿಯಾಗುವಂಥ ರಾಸಾಯನಿಕಕ್ಕೆ ಏನಂತೀವಿ ಎಸಿಟೊಲೋಲಿನ್ ಅಂತ ಕರಿತೀವಿ. ಎಸಿಟೊಲೋಲಿನ್. ATPಯಿಂದ ಬಿಡುಗಡೆಯಾದಂತಹ ಫಾಸ್ಫೇಟ್ ಅಣುವು ರಕ್ತದಲ್ಲಿನ ಗ್ಲುಕೋಜಿನ್ನೊಡನೆ ಸಂಯೋಗ ಹೊಂದಿ ಆಗುವಂಥ ಫಾಸ್ಫೇಟ್ಗೆ ಏನಂತೀವಿ ಅಂದರೆ ಹೆಕೋಸಸ್ ಡೈ ಅಂತೇಳಿ ಕರಿತೀವಿ. ಸ್ನಾಯುತಂತುಗಳು ಸಂಕೋಚನ ನಡೆಯುತ್ತಿರುವಂತೆ ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ವಿಭಜನೆ ಹೊಂದಿ ಆಗುವಂತಹ ಅಣು ಯಾವುದು ಅಂದರೆ ಅದು ADP ಮತ್ತು ಒಂದು ಫಾಸ್ಫೇಟ್. ADP ಅಂದರೆ ಅಡಿನೋಸಿನ್ ಬೈ ಫಾಸ್ಫೇಟ್. ADP ಅಡಿನೋಸಿನ್ ಬೈ ಫಾಸ್ಫೇಟ್ ಅಂತ ಅರ್ಥ. ಸ್ನಾಯುಗಳು ಕೂಡುವ ಸ್ಥಳಗಳಿಗೆ ಹೇಗೆ ಅಂತೀವಿ ಏನಂದರೆ ಸ್ನಾಯುತಂತುಗಳ ಸಂಧಿ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಇವುಗಳಲ್ಲಿ ರಸಧಾನ್ಯಗಳು ಇರುವುದಿಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ರಸಧಾನ್ಯ ಇರೋದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ರಸಧಾನ್ಯಗಳು ಕಂಡುಬರ್ತವೆ. ಲೈಂಗಿಕ ವಂಶಾಭಿವೃದ್ಧಿಯ ಸಮಯದಲ್ಲಿ ಉತ್ಪತ್ತಿಯಾಗುವ ಅಥವಾ ಬೆಳೆಯುವ ಹೊಸ ಜೀವಿಗೆ ಏನಂತ ಕರಿತೀವಿ ಅಂದರೆ ಅದಕ್ಕೆ ಯುಗ್ಮ ಅಥವಾ ಜೈಗೋಟ್ ಅಂಥೇಳಿ ಕರಿತೀವಿ. ಸಂಖ್ಯಾಕ್ಷೀಣ ವಿಭಜನೆ ಇದನ್ನು ಕರಿತೀವಿ, ಅದಕ್ಕೆ ಮಿಯೋಸಿಸ್. ಸಂಖ್ಯಾಕ್ಷೀಣ ವಿಭಜನೆ ಆದರೆ ಅದಕ್ಕೆ ಏನಂತೀವಿ ಮಿಯೋಸಿಸ್ ಅಂತ ಕರಿತೀವಿ. ಸಂಖ್ಯಾಕ್ಷೀಣ ಹೆಚ್ಚಾದ್ರದಕ್ಕೆ ಏನಂತೀವಿ ಮಯೋಸಿಸ್ ಅಂತೇಳಿ ಕರಿತೀವಿ. ಮನುಷ್ಯನ ಜೀವಿತಾವಧಿಯ ನಿರಂತರ ಹೃದಯ ಬಡಿತಕ್ಕೆ ಕಾರಣವಾದಂಥ ಸ್ನಾಯುಗಳಿಗೆ ಏನಂತೀವಿ ಅನೈಚ್ಛಿಕ ಸ್ನಾಯುಗಳು ಅಂತೇಳಿ ಕರಿತೀವಿ. ಇವು ಹೃದಯದಲ್ಲಿ ಕಂಡುಬರ್ತವೆ.
ಅನೈಚ್ಛಿಕ ಸ್ನಾಯುಗಳ ಉದ್ದ ಎಷ್ಟಿರ್ತೈತೆ ಅಂದರೆ ಅದು 40ರಿಂದ 50 ಮೈಕ್ರಾನ್ ಇರ್ತೈತೆ. ಯಾವುದು? ಅನೈಚ್ಛಿಕ ಸ್ನಾಯು. ಮುಂಗಾಲಿನಲ್ಲಿರುವಂತಹ ದೊಡ್ಡ ಅಸ್ಥಿ ಯಾವುದಂದರೆ ಅದು ಟಿಬಿಯಾ. ಮುಂಗಾಲಿನಲ್ಲಿ ಕಂಡುಬರುವ ದೊಡ್ಡ ಅಸ್ಥಿ ಟಿಬಿಯಾ. ಬ್ರುಚ್ ಬೋನ್ ಎಂದು ಇದನ್ನು ನಾವು ಕರಿತೀವಿ. ಎದು ಕರಿತೀವಿ? ಬ್ರುಚ್ ಬೋನ್ ಅಂತೇಳಿ, ಪ್ಯೂಬುಲಕ್ಕೆ ಬ್ರುಚ್ ಬೋನ್ ಅಂತೇಳಿ ಕರಿತೀವಿ. ಗೂನು ಬೆನ್ನು ಅಥವಾ ಕೈಪೋಸಿಸ್ ಕಡಿಮೆ ಮಾಡಲು ಯಾವ ಆಸನ ನಾವು ಬಳಸಬೇಕು ಅಂದರೆ ಧನುರಾಸನ ಬಳಸಬೇಕು. ಚಕ್ರಾಸನ, ಧನುರಾಸನ, ವಕ್ರಾಸನ ಮಾಡುವುದರಿಂದ ಬೆನ್ನಿನ ಈ ರೋಗವನ್ನು ನಿವಾರಿಸಬಹುದು. ಅಂದರೆ ಸೋರಿಯಾಸಿಸ್ ನಿವಾರಿಸಬಹುದು. ಈ ರೀತಿ ಸೋರಿಯಾಸಿಸ್ ಸಾಕಾರದಲ್ಲಿರ್ತದೆ ಅದನ್ನು ನಿವಾರಣೆ ಮಾಡಬಹುದು. ಇಷ್ಟು ಅನಾಟಮಿಗೆ ಸಂಬಂಧಪಟ್ಟಂತಹ ಅಧ್ಯಾಯ 3ರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಗೆ ಅಂದರೆ ಎಲ್ಲ ಕಂಟೆಂಟ್ಗೆ ಸಂಬಂಧಪಟ್ಟಂತಹ MCQ ಆಗಿರ್ತವೆ. ಈ ಒಂದು ಪ್ರಶ್ನೋತ್ತರಗಳು ಎಲ್ಲ ಒಂದು ಕಂಟೆಂಟ್ ನೋಡಿಕೊಂಡು ಈ ಒಂದು MCQಗಳನ್ನು ಬಿಡಿಸಿ ನಿಮಗೆ ಅಧ್ಯಯನಕ್ಕೂ ಯೂಸ್ ಆಗ್ತವೆ. ಎಲ್ಲ ಒಂದು ಕಂಟೆಂಟ್ ನೋಡಿಕೊಂಡು ಈ ಒಂದು MCQ ಅಟೆಂಡ್ ಮಾಡಿದರೆ ನಮ್ಗೆ ಈಸಿ ಅನಿಸುತ್ತೆ. ಓನ್ಲಿ ನಾವು MCQ ಬಿಡಿಸ್ತಾ ಹೋದರೆ ನಮಗೆ ಸ್ವಲ್ಪ ಹೊಸ ಅನಿಸ್ತವೆ. ಹಾಗಾಗಿ ನಾವು ಮಾಡಿರುವಂಥ ಒಂದು ವಿಷಯಗಳು ನೋಡಿಕೊಂಡು ಆಮೇಲೆ ಈ ಒಂದು MCQ ತರಗತಿಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.